ಅಂತ ಕರವೇ ಹೋರಾಟ ಮಾಡಿದೆ. ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನನ್ನ ಕೈಗೆತ್ತಿಕೊಳ್ಳುವ ಕೆಲಸವನ್ನ ಕರವೇ ಮಾಡಿದೆ. ಗಲಾಟೆ ನಡೆದರೂ ಪೊಲೀಸರು ಸುಮ್ಮನೆ ಕೂರುವುದಕ್ಕೆ ಆಗತ್ತಾ? ಸರಿಯಾಗಿ ಹೇಗೆ ನಡೆಸಿಕೊಳ್ಳಬೇಕು ಅಂತ ಅವರನ್ನೇ ಕೇಳ್ತೀವಿ. ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರಿಂದ ಪರಮೇಶ್ವರ್ ಅವರು ಈ ರೀತಿ ಗರಂ ಆದ್ರು. ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಎಂಬ ನಾರಾಯಣಗೌಡ ಅವರ ಹೇಳಿಕೆಗೆ ನಾವು ಬಹಳ ಪಾಠ ಕಲಿತಿದ್ದೀವಿ, ಇನ್ ಕಲಿಯೋದು ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಬೇರೆಯವರಿಗೆ ಪಾಠ ಹೇಳಿಕೊಡುವಷ್ಟು ಬೆಳೆದಿದ್ದೀವಿ ಅಂತ ತಿರುಗೇಟ್ ನೀಡಿದ್ದಾರೆ ಪರಮೇಶ್ವರ್ ಅವರು. ನಾವು ಭಾಳ ಪಾಠ ಕಲ್ತಿದ್ದೀವಿ, ಇನ್ನು ಕಲಿಯೋದೇನಿದೆ? ಬೇಕಾದಷ್ಟು ಪಾಠ ಕಲ್ತಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಭಾಳಷ್ಟು ಪಾಠ ಕಲ್ತಿದ್ದೀವಿ. ನಾವು ಇಡೀ ಸರ್ಕಾರ ನಮ್ಮಲ್ಲಿ ಹೆಂಗೆ ಎಕ್ಸ್ಪರ್ಟ್ಸ್ ಇದ್ದಾರೆ ಅಂದರೆ ನಾವು ಬೇರೆಯವ್ರಿಗೆ ಹೇಳ್ಕೊಡೋ ಹೇಗೆ ಎಕ್ಸ್ಪರ್ಟ್ಸ್ ಇದ್ದೀವಿ. ನಾವು ಭಾಳ ಪಾಠ ಕಲ್ತಿದ್ದೀವಿ, ಇನ್ನು ಕಲಿಯೋದೇನಿದೆ? ಬೇಕಾದಷ್ಟು ಪಾಠ ಕಲ್ತಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಭಾಳಷ್ಟು ಪಾಠ ಕಲ್ತಿದ್ದೀವಿ. ನಾವು ಇಡೀ ಸರ್ಕಾರ ನಮ್ಮಲ್ಲಿ ಹೆಂಗೆ ಎಕ್ಸ್ಪರ್ಟ್ಸ್ ಇದ್ದಾರೆ ಅಂದರೆ ನಾವು ಬೇರೆಯವ್ರಿಗೆ ಹೇಳ್ಕೊಡೋ ಹೇಗೆ ಎಕ್ಸ್ಪರ್ಟ್ಸ್ ಇದ್ದೀವಿ. ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.